ಕಮರಾಕ್ಷಿ ಅಥವಾ ನಕ್ಷತ್ರನೆಲ್ಲಿ ಇತ್ತೀಚಿನ ದಿನಗಳಲ್ಲಿ ನಗರ ಪ್ರದೇಶಗಳಲ್ಲಿ ಹೆಚ್ಚು ಮಾರಾಟವಾಗುತ್ತಿರುವ ಹಣ್ಣುಗಳಲ್ಲೊಂದು. ಗ್ರಾಮೀಣ ಪ್ರದೇಶಗಳಲ್ಲಿ ಕೇವಲ ಆಹಾರವಾಗಿ ಮಾತ್ರವಲ್ಲದೆ ಔಷಧೋದ್ದೇಶಗಳಿಗೂ ಕೂಡ ಈ ವೃಕ್ಷದ ಹಣ್ಣು ಹಾಗೂ ಇದರ ಉತ್ಪನ್ನಗಳನ್ನು ಬಳಸಲಾಗುತ್ತದೆ. ಸಂಸ್ಕೃತದಲ್ಲಿ ಬೃಹದಾಮ್ಲ, ಕರ್ಮರಂಗ ಎಂದು ಕರೆಯುವ ಈ ವೃಕ್ಷವನ್ನ ಕನ್ನಡದಲ್ಲಿ ಕಮರಾಕ್ಷಿ, ದಾರೆಹುಳಿ, ನಕ್ಷತ್ರನೆಲ್ಲಿ, ಕಮರಕ ಇತ್ಯಾದಿ ಹೆಸರುಗಳಿಂದ ಕರೆದರೆ ಹಿಂದಿಯಲ್ಲಿ ಕರ್ಮಲ್ ಹಾಗೂ ಆಂಗ್ಲ ಭಾಷೆಯಲ್ಲಿ ಕೆರಂಬೋಲಾ ಹಾಗೂ ಸ್ಟಾರ್ ಫ್ರೂಟ್ ಎನ್ನುತ್ತಾರೆ. ಆಕ್ಸಿಲಿಡೇಸಿಯೇ ಕುಟುಂಬಕ್ಕೆ ಸೇರಿದ ಇದರ ವೈಜ್ಞಾನಿಕ ಹೆಸರು ಅವೆರೋವಾ ಕೆರಂಬೋಲಾ. ಕಮರಾಕ್ಷಿಯ ಮೂಲ ದಕ್ಷಿಣ ಏಷ್ಯಾ ಆಗಿದ್ದು ಭಾರತ ಸೇರಿದಂತೆ ಶ್ರೀಲಂಕಾ, ಬಾಂಗ್ಲಾದೇಶ, ಫಿಲಿಪೈನ್ಸ್, ಇಂಡೋನೇಷಿಯಾ, ಮಲೇಷಿಯಾ ಮುಂತಾದ ದೇಶಗಳಲ್ಲಿ ಕಂಡುಬರುತ್ತದೆ. ಮರಳು ಮಿಶ್ರಿತ ಭೂಮಿ, ತೇವಾಂಶವುಳ್ಳ ಕಾಡುಗಳು, ತೋಟ ಹಾಗೂ ಉದ್ಯಾನಗಳಲ್ಲಿ ಬೆಳೆಯಲ್ಪಡುವ ನಿತ್ಯ ಹರಿದ್ವರ್ಣ ವೃಕ್ಷವಾಗಿರುವ ಕಮರಾಕ್ಷಿ ಸುಮಾರು 20ರಿಂದ 60 ಅಡಿಗಳಷ್ಟು ಎತ್ತರವಾಗಿ ಬೆಳೆಯಬಲ್ಲ ವೃಕ್ಷವಾಗಿದ್ದು ಮಾಸಲು ಕಂದು ಬಣ್ಣದ ಕಾಂಡ ಹೊಂದಿದ್ದು ಅಂಡಾಕಾರದ 9 ಸೆಂಟಿಮೀಟರ್ ಉದ್ದ ಹಾಗೂ 5 ಸೆಂಟಿಮೀಟರ್ ಅಗಲವಾದ ಹಸಿರೆಲೆಗಳು ಅಭಿಮುಖವಾಗಿ ಜೋಡಣೆಗೊಂಡಿದ್ದು ಮಾಸಲು ಬಿಳಿ ಮಿಶ್ರಿತ ಗುಲಾಬಿ ಬಣ್ಣದ ಆಕರ್ಷಕವಾದ ಹೂವುಗಳು ಗೊಂಚಲುಗಳಲ್ಲಿ ಸಮಾವಿಷ್ಟವಾಗಿರುತ್ತವೆ. ರಸಭರಿತವಾದ ಕಾಯಿಗಳಲ್ಲಿ ಹಸಿರು ಬಣ್ಣದಿಂದ ಕೂಡಿದ ಹಣ್ಣಾದಾಗ ಹಳದಿ ಬಣ್ಣಕ್ಕೆ ತಿರುಗುವ ಅತ್ಯಧಿಕ ಹುಳಿ ಹಾಗೂ ಸ್ವಲ್ಪ ಸಿಹಿಯಾದ ರುಚಿಯಿಂದ ಕೂಡಿದ ಹಣ್ಣುಗಳಿರುತ್ತವೆ. ಇದರ ಬೀಜಗಳಿಂದ ಇದರ ಸಸ್ಯಾಭಿವೃದ್ಧಿಯನ್ನ ಮಾಡಬಹುದಾಗಿದೆ. ಸಾಂಪ್ರದಾಯಿಕ ಹಾಗೂ ಚೀನಾ ಚಿಕಿತ್ಸಾ ಪದ್ಧತಿಗಳಲ್ಲಿ ಬಳಸಲ್ಪಡುವ ನಕ್ಷತ್ರನೆಲ್ಲಿಯ ಸಾಮಾನ್ಯ ಉಪಯೋಗಗಳೆಂದರೆ ಹೇರಳವಾಗಿ ವಿಟಮಿನ್ ಸಿ, ನಾರಿನ ಅಂಶ ಹಾಗೂ ಆಂಟಿ ಆಕ್ಸಿಡೆಂಟ್ ಗುಣಗಳಿಂದ ಕೂಡಿದ ಈ ತಾಜಾ ಹಣ್ಣುಗಳನ್ನ ನೇರವಾಗಿ ತಿನ್ನಲಾಗುತ್ತದೆ. ಈ ಹಣ್ಣುಗಳಿಂದ ಜ್ಯೂಸ್, ಸಲಾಡ್, ಉಪ್ಪಿನಕಾಯಿ, ಸಾಂಬಾರ್ ಮುಂತಾದ ಖಾದ್ಯಗಳಲ್ಲಿ ಬಳಸಲಾಗುತ್ತದೆ. ಈ ಹಣ್ಣುಗಳಲ್ಲಿ ಅಧಿಕ ಪ್ರಮಾಣದಲ್ಲಿ ಆಕ್ಸಾಲಿಕ್ ಆಸಿಡ್ ಇರುವುದರಿಂದ ವಿರೇಚಕವಾಗಿಯೂ ಕೂಡ ಬಳಸಲಾಗುತ್ತದೆ. ಈ ಹಣ್ಣುಗಳಿಂದ ಚರ್ಮವ್ಯಾಧಿ ಹಾಗೂ ಜ್ವರಕ್ಕೆ ಸಾಂಪ್ರದಾಯಿಕ ವಿಧಾನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಚೀನಾ ಚಿಕಿತ್ಸಾ ವಿಧಾನದಲ್ಲಿ ಅಧಿಕ ರಕ್ತದೊತ್ತಡ ಹಾಗೂ ಮಧುಮೇಹಕ್ಕೆ ಚಿಕಿತ್ಸೆ ನೀಡಲು ಬಳಸಲಾಗುತ್ತದೆ. ನಕ್ಷತ್ರನೆಲ್ಲಿ ಹಣ್ಣಿನ ರಸವನ್ನ ಬಟ್ಟೆ ಹಾಗೂ ಪಾತ್ರೆಗಳ ಕಲೆಗಳನ್ನ ತೊಳೆಯಲು ಬಳಸಲಾಗುತ್ತದೆ. ವಿಶೇಷವಾಗಿ ಹಿತ್ತಾಳೆ ಪಾತ್ರೆಗಳನ್ನ ತೊಳೆಯಲು ಬಳಸಲಾಗುತ್ತದೆ. ನಕ್ಷತ್ರನೆಲ್ಲಿಯ ಹೂವುಗಳನ್ನು ಕೂಡ ಸಲಾಡ್ಗಳಲ್ಲಿ ಬಳಸಲಾಗುತ್ತದೆ. ಈ ಹೂವುಗಳ ಕಷಾಯವನ್ನ ಕೆಮ್ಮಿಗೆ ಔಷಧಿಯಾಗಿ ನೀಡಬಹುದಾಗಿದ್ದು ಕಮರಾಕ್ಷಿಯ ಬೀಜಗಳನ್ನ ಅಸ್ತಮಾ, ತಲೆನೋವು ಹಾಗೂ ಜಾಂಡಿಸ್ಗೆ ಚಿಕಿತ್ಸೆ ನೀಡಲು ಬಳಸಲಾಗುತ್ತದೆ. ಈ ಮರದ ಕಾಂಡದಿಂದ ಸಣ್ಣ ಪುಟ್ಟ ಪೀಠೋಪಕರಣಗಳನ್ನು ಮಾಡಲಾಗುತ್ತದೆ. ನಕ್ಷತ್ರನೆಲ್ಲಿಯ ಹಣ್ಣುಗಳು ತಿನ್ನಲು ಯೋಗ್ಯವಾದ ಹಣ್ಣುಗಳಾದರೂ ಕೂಡ ಅಧಿಕ ಪ್ರಮಾಣದಲ್ಲಿ ಈ ಹಣ್ಣುಗಳನ್ನು ಸೇವಿಸಬಾರದು. ಈ ಹಣ್ಣುಗಳಲ್ಲಿ ಅಧಿಕ ಪ್ರಮಾಣದಲ್ಲಿ ಆಕ್ಸಾಲಿಕ್ ಆಸಿಡ್ ಇರುವುದರಿಂದ ಕಿಡ್ನಿಯ ಸಮಸ್ಯೆಗಳನ್ನ ಉಂಟು ಮಾಡಬಲ್ಲದು. ಹಾಗಾಗಿ ಕಿಡ್ನಿ ಸಮಸ್ಯೆ ಇರುವವರು ಈ ಹಣ್ಣುಗಳನ್ನ ಸೇವಿಸಬಾರದು.